ಮತ್ತೊಂದು ಬಾರಿ ಓಂಕಾರ ಪ್ರಾರ್ಥನೆ ಮುಕ್ತಾಯ. ನಿಮ್ಮ ಎರಡೂ ಕೈಗಳನ್ನು ಜೋರಾಗಿ ಬಿಟ್ಬಿಟ್ಟು ನಿಮ್ಮ ಕೋಮಲವಾದ ಮಕ್ಕಳಕ್ಕೆ ತಪ್ಪಿಸ್ತಾ ಬನ್ನಿ. ಧ್ಯಾನ ಹೌದಲ್ಲ, ಗುರುಗಳು ಹೇಳಿದ್ರು ನಿಮಗೆ ಧ್ಯಾನ ಹೇಗೆ ಅಂತ ಹೌದಲ್ಲ. ಧ್ಯಾನ ಅಂದ್ರೆ ಏನು ನಿಮ್ಮ ಪ್ರಕಾರ? ಕಾನ್ಸಂಟ್ರೇಷನ್. ಮತ್ತೆ ನಮ್ಮ ಉಸಿರು ನಾವು ಹೆಂಗ್ ತಗೊಂತೀವಿ ಹೆಂಗ್ ಬಿಡ್ತೀವಿ ಅದನ್ನ ನಾವು ಕಂಡಿಡ್ಕೊಳ್ಳಿ. ಮತ್ತೆ ವಿಚಾರ ಶುದ್ಧಿ ಇರಬೇಕು. ನಾವೇನ್ ಮಾಡತ್ತಿರ್ತೀವಿ ಅದ್ರ ಕಡೆನ ಅದು ಕಾಯಕ ಕಡೆನ ಆಗುದಿಲ್ಲ. ಕಾಯಕದೊಳಗಿದ್ದಾಗ ನೋಡಿ, ನನ್ನ ಪ್ರಶ್ನೆ ಏನಂದ್ರೆ ಕಾಯಕದೊಳಗಿದ್ದಾಗ ಯಾವತ್ತೂ ಕೂಡ ಧ್ಯಾನನೇ ಇರುತ್ತೆ ಹೌದಾ. ನಾವು ಯಾವ ಕಾಯಕ ಮಾಡ್ತಾ ಇರ್ತೀವಿ ಪ್ರತಿನಿತ್ಯನೂ ಕೂಡ ಅದರಲ್ಲಿ ಯಾವತ್ತೂ ಧ್ಯಾನನೇ ಇರ್ತದೆ, ಸರಿ ಅಲ್ವಾ? ಹಾಗಾದ್ರೆ ನಾವು ಧ್ಯಾನ ಮಾಡೋದು ಹೇಗೆ? ಎಲ್ಲರೂ ಬಹಳ ಕನ್ಫ್ಯೂಷನ್ ಈಗ ಬರೀ ಇಂಥ ಪ್ರಜಾಪ್ರಭುತ್ವದಲ್ಲಿ, ನಮಗೆಲ್ಲ ಸ್ವತಂತ್ರ ಸಿಕ್ಕಂತ ಪ್ರಜಾಪ್ರಭುತ್ವದಲ್ಲಿ ಸ್ಟ್ರೆಸ್ ಫೀಲ್ ಮಾಡ್ಕೊಳ್ತಾರೆ, ಮಾನಸಿಕ ವ್ಯಥೆ ಮಾಡ್ಕೊಳ್ತಾರೆ. ಯಾಕೆ ಮಾಡ್ಕೊಳ್ಳೋದು ಅಂತ ನಾನು ಹೇಳೋದು. ಅವಾಗಲ ರೀತಿ ನಮ್ಗೆ ಯಾವ ರೀತಿ ಈಗ ಬ್ರಿಟಿಷರ ಕಾಲದಲ್ಲಿ ಗುಂಡು ಹಾಕ್ತಾರೆ ಆ ರೀತಿ ಈ ರೀತಿ ಹೌದಿಲ್ವಲ್ಲ. ಯಾಕೆ ಮನಸ್ಸಿಗೆ ಪ್ರಾಮುಖ್ಯತೆ ಕೊಡ್ಬೇಕಂತ ಅದಲ್ಲ. ಎಲ್ಲರೂ ಮನಸ್ಸಿಗೆ ಸ್ಟ್ರೆಸ್ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಕೊಡ್ಬೇಕು ಹೌದಲ್ಲ? ನೋಡ್ರಿ, ಸುಮಾರು ಜನ ಭಾಳ ಖುಷಿ ಪಟ್ಬಿಟ್ರಿ ನೀವು ಹೌದಲ್ಲ. ಗುಹೆಗೆ ಹೋದ್ ಬಂದ ಮೇಲೆ ನೀವು ಮಾಡಿರ್ತಕ್ಕಂಥ ಚಟುವಟಿಕೆ ಮೇಲೆ ಎಲ್ರನ್ನೂ ಕರೆಯೋದಾಗಿರ್ಬೋದು, ಅದೇ ಧ್ಯಾನ ಅಂತ ಹೇಳ್ತಾರೆ. ಯಾರನ್ನ ಒಬ್ಬ ವ್ಯಕ್ತಿಯನ್ನ ಅದೇ ದಾರಿ ಸ್ಥಿತಿಯಲ್ಲಿ ನೀನು ಒಳ್ಳೇದ್ ಮಾಡ್ತಾ ಇದೀಯಾ ಅದೇ ಧ್ಯಾನ ಅಂತ ಹೇಳ್ತಾರೆ. ಯಾಕಂದ್ರೆ ವ್ಯಕ್ತಿತ್ವವನ್ನು ಇವತ್ತು ಬದಲಾವಣೆ ಮಾಡ್ತಕ್ಕಂಥ ಭಾವನೆಯನ್ನು ಹೊಂದಿದಾಗ ಅವಾಗ ಮಾತ್ರ ಧ್ಯಾನ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಅವರು. ಧ್ಯಾನದಲ್ಲಿ ಹಲವಾರು ರೀತಿ ಇರುತ್ತೆ. ಯಾವ ರೀತಿ ಇರ್ಬೋದು ಧ್ಯಾನ ಅಂದ್ರೆ ಹೇಗೆ, ಆ ಪ್ರಕೃತಿ ವೈವಿಧ್ಯತೆ ಹೇಗೆ ಹೌದಲ್ವಾ, ಸುಮಾರು ರೀತಿ ಹೇಳ್ತಾ ಹೋಗ್ತಾರೆ ನಮ್ಗೆ. ಆದ್ರೂ ಕೂಡ ನಮ್ಗೆ ಅದು ಕನ್ಸಿಡರ್ ಆಗ್ತಾ ಇರಲ್ಲ ದೇಹದ ರೀತಿಯಲ್ಲಿ. ಆಳ್ವೆ ಕಣ್ಮುಚ್ಚೆಲ್ಲರೂ ಕೂಡ ಆಳವಾಗಿ ಶ್ವಾಸ ತೆಗೆದುಕೊಳ್ಳುವುದು, ಶ್ವಾಸವನ್ನು ಹೊರಗೆ ಹಾಕೋದು. ನಿಮ್ಮ ದೇಹದೊಳಗೆ ನೀವು ಹೇಳ್ತಾ ಬರಬೇಕು, ನಾನು ಧ್ಯಾನವನ್ನ ಮಾಡುತ್ತಾ ಇದ್ದೀನಿ. ನಿಮ್ಮ ಗಮನವೆಲ್ಲವೂ ಕೂಡ ಉಸಿರಿನೊಂದಿಗೆ ಇರಬೇಕು. ಆಳವಾಗಿ ಶ್ವಾಸ ತೆಗೆದುಕೊಳ್ಳುವುದು ಮತ್ತು ಶ್ವಾಸ ಹೊರಗೆ ಹಾಕೋದು. ನಿಮ್ಮ ದೇಹದ ಸ್ಥಿತಿಯನ್ನ ಗಮನಿಸ್ತಾ ಇರಬೇಕು. ನಿಮ್ಮ ಎರಡೂ ಕೈಗಳನ್ನ ಜೋರಾಗಿ ಇರಿಸ್ತಾ ಬರಬೇಕು. ನಿಧಾನವಾಗಿ ನಿಮ್ಮ ಕೋಮಲವಾದ ಮಕ್ಕಮಂಡಲಕ್ಕೆ ತಾಕಿಸ್ಕೋಬೇಕು. ಆಯಾಸ ಎಲ್ಲ ಕಡಿಮೆ ಆಯ್ತಾ? ಫ್ರೆಶ್ ಆಯ್ತಾ?